ಎಲ್ಲರಿಗೂ ನಮಸ್ಕಾರ. ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾವು ಕೆಲವೊಮ್ಮೆ ಬೇರೆಯವರನ್ನು ಅವರ ದೌರ್ಬಲ್ಯಗಳಿಂದಲೇ ಗುರುತಿಸುತ್ತೇವೆ. ಅವನು ಮಾತಾಡಲ್ಲ, ಅವಳಿಗೆ ಬೇಗ ಅರ್ಥ ಆಗಲ್ಲ ಎಂದು ಸುಲಭವಾಗಿ ತೀರ್ಪು ನೀಡುತ್ತೇವೆ. ಆದರೆ ಆ ದೌರ್ಬಲ್ಯಗಳ ಆಚೆಗೆ ಅಡಗಿರುವ ಅಗಾಧವಾದ ಪ್ರತಿಭೆ, ಶಕ್ತಿ ಮತ್ತು ಸಾಮರ್ಥ್ಯವನ್ನು ನಾವು ನೋಡುವ ಪ್ರಯತ್ನ ಮಾಡುತ್ತೇವೆ. ಇಂದು ನಾವು ನಿಮಗೆ ಒಬ್ಬ ಶಿಕ್ಷಕ ಮತ್ತು ವಿಶೇಷ ಸಾಮರ್ಥ್ಯವಿರುವ ವಿದ್ಯಾರ್ಥಿಯ ಕಥೆಯನ್ನು ಹೇಳುತ್ತಿದ್ದೇವೆ. ಈ ಕಥೆ ನಾವು ಜೀವನದಲ್ಲಿ ನಮ್ಮ ಮತ್ತು ಇತರರ ಮೇಲಿಡುವ ನಂಬಿಕೆಯ ಮಹತ್ವವನ್ನು ತಿಳಿಸುತ್ತದೆ. ಇದು ಮಾಸ್ಟರ್ ಕೃಷ್ಣ ಎಂಬ ಶಿಕ್ಷಕ ಮತ್ತು ರಾಘವ್ ಎಂಬ ವಿದ್ಯಾರ್ಥಿಯ ಕಥೆ. ಮಾಸ್ಟರ್ ಕೃಷ್ಣ ಒಂದು ಸಣ್ಣ ಹಳ್ಳಿಯ ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು. ಅವರಿಗೆ ಮಕ್ಕಳನ್ನು ಕಲಿಸುವುದು ಕೇವಲ ಒಂದು ವೃತ್ತಿಯಾಗಿರಲಿಲ್ಲ, ಅದೊಂದು ತಪಸ್ಸಾಗಿತ್ತು. ಅವರು ಮಕ್ಕಳಲ್ಲಿನ ಅಸಾಧಾರಣ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಹೊರತರಲು ಪ್ರಯತ್ನಿಸುತ್ತಿದ್ದರು. ಒಂದು ದಿನ ರಾಘವ್ ಎಂಬ ಚಿಕ್ಕ ಹುಡುಗ ತನ್ನ ತಂದೆಯೊಂದಿಗೆ ಶಾಲೆಗೆ ಬಂದನು. ರಾಘವ್ಗೆ ಮಾತು ಬರುತ್ತಿರಲಿಲ್ಲ. ಅವನು ತನ್ನ ಭಾವನೆಗಳನ್ನು ಅಥವಾ ಅಗತ್ಯಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ತಂದೆ ಮಾಸ್ಟರ್, ಇವನಿಗೆ ಏನು ಮಾಡಿದರೂ ಮಾತು ಬರಲ್ಲ, ಆದರೆ ಓದುವ ಆಸೆಯಿದೆ, ದಯವಿಟ್ಟು ಇವನಿಗೆ ಒಂದು ಅವಕಾಶ ಕೊಡಿ ಎಂದು ಕೇಳಿಕೊಂಡರು. ಕೃಷ್ಣ ಮಾಸ್ಟರ್ ರಾಘವ್ನನ್ನು ತರಗತಿಗೆ ಸೇರಿಸಿಕೊಂಡರು. ಆದರೆ ರಾಘವ್ನನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಾಗಿರಲಿಲ್ಲ. ಅವನು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿರಲಿಲ್ಲ, ಇತರ ಮಕ್ಕಳಂತೆ ಪಾಠ ಕೇಳುತ್ತಿರಲಿಲ್ಲ. ಅವನು ತನ್ನದೇ ಲೋಕದಲ್ಲಿ ಇದ್ದಂತೆ ಕಾಣುತ್ತಿತ್ತು. ಬೇರೆ ಶಿಕ್ಷಕರು ಇವನು ಕಲಿತು ಏನೂ ಆಗಲ್ಲ, ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ ಎಂದು ಕೃಷ್ಣ ಮಾಸ್ಟರ್ಗೆ ಸಲಹೆ ನೀಡಿದರು. ಆದರೆ ಕೃಷ್ಣ ಮಾಸ್ಟರ್ ರಾಘವ್ನನ್ನು ಬಿಟ್ಟುಕೊಡಲಿಲ್ಲ. ಒಂದು ದಿನ ಕೃಷ್ಣ ಮಾಸ್ಟರ್ ಬೋರ್ಡ್ ಮೇಲೆ ಗಣಿತದ ಸಮಸ್ಯೆ ಬರೆದರು. ಯಾರೂ ಉತ್ತರ ಕೊಡಲಿಲ್ಲ. ಕೃಷ್ಣ ಮಾಸ್ಟರ್ ರಾಘವ್ನನ್ನು ಉತ್ತರ ಬರೆಯಲು ಕೇಳಿದರು. ರಾಘವ್ ಏನೂ ಮಾತನಾಡದೆ ನಿಧಾನವಾಗಿ ಬೋರ್ಡ್ನ ಬಳಿ ಹೋಗಿ ತನ್ನ ಬೆರಳಿನಿಂದ ಧೂಳಿನ ಮೇಲೆ ಉತ್ತರ ಬರೆದನು. ಆತ ಬರೆದ ಉತ್ತರ ಸರಿಯಾಗಿತ್ತು. ಕೃಷ್ಣ ಮಾಸ್ಟರ್ ಆಶ್ಚರ್ಯಪಟ್ಟರು. ರಾಘವ್ಗೆ ಮಾತು ಬರೆದಿರಬಹುದು, ಆದರೆ ಅವನ ಮನಸ್ಸು ಗಣಿತದಲ್ಲಿ ಅಸಾಧಾರಣವಾಗಿ ಕೆಲಸ ಮಾಡುತ್ತಿತ್ತು. ಕೃಷ್ಣ ಮಾಸ್ಟರ್ ರಾಘವ್ನ ಪ್ರತಿಭೆಯನ್ನು ಅರ್ಥಮಾಡಿಕೊಂಡರು. ಅವರು ರಾಘವ್ನೊಂದಿಗೆ ಸಂವಹನ ನಡೆಸಲು ಹೊಸ ಮಾರ್ಗಗಳನ್ನು ಕಂಡುಕೊಂಡರು. ಅವರು ಮಾತುಗಳನ್ನು ಬಿಟ್ಟು ಚಿತ್ರಗಳನ್ನು ಮತ್ತು ಗಣಿತದ ಸೂತ್ರಗಳನ್ನು ಬಳಸಲು ಪ್ರಾರಂಭಿಸಿದರು. ರಾಘವ್ಗೆ ಚಿತ್ರಗಳ ಮೂಲಕ ಗಣಿತದ ಸಮಸ್ಯೆಗಳನ್ನು ಕಲಿಸಿದರು ಮತ್ತು ರಾಘವ್ ಕೂಡ ಚಿತ್ರಗಳ ಮೂಲಕ ತನ್ನ ಉತ್ತರಗಳನ್ನು ವ್ಯಕ್ತಪಡಿಸಲು ಶುರು ಮಾಡಿದ. ರಾಘವ್ಗೆ ಯಾವುದೇ ಗಣಿತದ ಸಮಸ್ಯೆ ಇದ್ದರೂ ಅದನ್ನು ಅವನು ತನ್ನ ಕೈನಿಂದ ನೆಲದ ಮೇಲೆ ಬರೆಯುತ್ತಿದ್ದನು ಅಥವಾ ಚಿತ್ರಿಸುತ್ತಿದ್ದನು. ಆತನ ಮನಸ್ಸು ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತಿತ್ತು. ಇತರ ಮಕ್ಕಳು ಕೂಡ ರಾಘವ್ನನ್ನು ಒಪ್ಪಿಕೊಳ್ಳಲು ಪ್ರಾರಂಭಿಸಿದರು. ಅವರು ರಾಘವ್ಗೆ ಸಹಾಯ ಮಾಡಲು ಮುಂದೆ ಬಂದರು. ರಾಘವ್ಗೆ ಮಾತು ಬರದಿರಬಹುದು, ಆದರೆ ಅವನ ಕಣ್ಣುಗಳಲ್ಲಿನ ದೃಢತೆ, ಅವನ ಅಸಾಧಾರಣ ಗಣಿತದ ಜ್ಞಾನ ಎಲ್ಲರನ್ನೂ ಆಕರ್ಷಿಸಿತು. ಕೃಷ್ಣ ಮಾಸ್ಟರ್ ರಾಘವ್ನಿಗೆ ಗಣಿತವನ್ನು ಮಾತ್ರ ಕಲಿಸಲಿಲ್ಲ, ಅವರು ಆತನಿಗೆ ಆತ್ಮವಿಶ್ವಾಸವನ್ನು, ತನ್ನ ಸಾಮರ್ಥ್ಯವನ್ನು ನಂಬುವುದನ್ನು ಕಲಿಸಿದರು. ಹಲವು ವರ್ಷಗಳ ನಂತರ ರಾಘವ್ ದೊಡ್ಡ ವಿಜ್ಞಾನಿಯಾದ. ಆತ ಗಣಿತದಲ್ಲಿ, ಕಂಪ್ಯೂಟರ್ ಸೈನ್ಸ್ನಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡಿದ. ಆತ ತನ್ನ ಆವಿಷ್ಕಾರಗಳಿಗೆ ತಾನು ಮೊದಲು ಕಲಿತ ಶಾಲೆಯ ಹೆಸರನ್ನು ಮತ್ತು ತನ್ನ ಗುರುಕೃಷ್ಣ ಮಾಸ್ಟರ್ ಹೆಸರನ್ನು ಸೇರಿಸಿದ. ಜನರು ರಾಘವ್ನನ್ನು ಸಂದರ್ಶನ ಮಾಡಲು ಬಂದಾಗ ಆತ ತನ್ನ ಮಾತು ಬರೆದಿರುವ ನ್ಯೂನತೆಯ ಬಗ್ಗೆ ಮಾತನಾಡಲಿಲ್ಲ. ಬದಲಾಗಿ, ನನ್ನ ಗುರುಕೃಷ್ಣ ಮಾಸ್ಟರ್ ಅವರ ನಂಬಿಕೆ ಮತ್ತು ತಾಳ್ಮೆಯಿಂದಲೇ ನಾನು ಈ ಸಾಧನೆ ಮಾಡಿದ್ದೇನೆ. ಅವರು ನನ್ನನ್ನು ನನ್ನ ನ್ಯೂನತೆಗಳಿಂದ ನೋಡದೆ ನನ್ನ ಸಾಮರ್ಥ್ಯದಿಂದ ಗುರುತಿಸಿದರು. ಮಾತು ಬರೆದಿರುವುದು ಒಂದು ದೌರ್ಬಲ್ಯವಲ್ಲ, ಅದು ನನ್ನ ವಿಶೇಷ ಗುಣ, ಏಕೆಂದರೆ ಅದು ನನ್ನನ್ನು ಆಳವಾಗಿ ಯೋಚಿಸಲು ಪ್ರೇರೇಪಿಸಿತು ಎಂದು ಹೇಳಿದರು. ಕೃಷ್ಣ ಮಾಸ್ಟರ್ ರಾಘವನ ಸಾಧನೆಯನ್ನು ದೂರದಿಂದಲೇ ನೋಡಿ ಸಂತೋಷಪಟ್ಟರು. ಅವರು ಎಂದಿಗೂ ಪ್ರಚಾರವನ್ನು ಬಯಸಲಿಲ್ಲ. ಅವರಿಗೆ ರಾಘವನ ಯಶಸ್ಸೇ ಅವರ ಜೀವನದ ಅತಿ ದೊಡ್ಡ ಪ್ರಶಸ್ತಿಯಾಗಿತ್ತು. ಕೃಷ್ಣ ಮಾಸ್ಟರ್ ಮತ್ತು ರಾಘವನ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಯಾವುದೇ ವ್ಯಕ್ತಿಯನ್ನು ಅವರ ಹೊರಗಿನ ನ್ಯೂನತೆಗಳಿಂದ ತೀರ್ಪು ಮಾಡಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಒಂದು ವಿಶೇಷ ಸಾಮರ್ಥ್ಯ ಅಡಗಿರುತ್ತದೆ. ಅದನ್ನು ಗುರುತಿಸಿ ಅದಕ್ಕೆ ನೀರುಣಿಸುವ ಒಂದು ಗುರು, ಸ್ನೇಹಿತ ಅಥವಾ ಮಾರ್ಗದರ್ಶಕ ನಮ್ಮ ಜೀವನದಲ್ಲಿ ಇರಬೇಕು. ತಾಳ್ಮೆ, ನಂಬಿಕೆ ಮತ್ತು ಸಹಾನುಭೂತಿಯು ನಮ್ಮ ಜೀವನದಲ್ಲಿ ಅತಿದೊಡ್ಡ ಬದಲಾವಣೆಗಳನ್ನು ತರಬಹುದು. ನಾವು ಬೇರೆಯವರನ್ನು ನಂಬಿದಾಗ ಅವರು ತಮ್ಮನ್ನು ತಾವು ನಂಬಲು ಪ್ರಾರಂಭಿಸುತ್ತಾರೆ. ಈ ಕಥೆ ನಿಮ್ಮೆಲ್ಲರಿಗೂ ಬೇರೆಯವರಲ್ಲಿನ ಒಳ್ಳೆಯದನ್ನು ಗುರುತಿಸಲು, ಅವರನ್ನು ನಂಬಲು ಮತ್ತು ನಿಮ್ಮೊಳಗಿನ ಸಾಮರ್ಥ್ಯವನ್ನು ಕಂಡುಕೊಳ್ಳಲು ಸ್ಫೂರ್ತಿ ನೀಡಿದೆ ಎಂದು ಭಾವಿಸುತ್ತೇನೆ. ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲನ್ನು ಒಂದು ಅವಕಾಶವೆಂದು ನೋಡಿ. ನಿಮ್ಮನ್ನು ನೀವು ನಂಬಿ ಮತ್ತು ಇತರರ ಮೇಲೂ ನಂಬಿಕೆ ಇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನಾತ್ಮಕವಾಗಿರಿ, ಕಲಿಯುತ್ತಿರಿ. ಧನ್ಯವಾದಗಳು.